ಏನೈತೆ ಅವ್ನು ಎತ್ಕೊಳ್ಳಿ ಬೇಕಾರೆ Action! Action! Uncle, ಒಂದು ಕೆಜಿ ಸಕ್ಕರೆ ಹೇಳಿ ಡೈಲಾಗ್ ಹೇಳಿ 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 ಹೇಳು ಏನು ಮಾಡಲ್ಲ ಹಿಂಗ್ ಬರ್ತೀನಿ ಸ್ಲಾಪ್ ಕೊಡಕ್ಕೆ ಸೂಪರ್ ಅಮ್ಮ ಹಿಂಗ ಅಂತೀನಿ ಸ್ಲಾಪ್ ಕೊಟ್ರೆ ಕೊಡ್ತೀನಿ ಕೊಡ್ತೀನಿ ನೀನು ಇಲ್ಲಿ ನೋಡಿ ಇಷ್ಟೇ ಸೈಡ್ ಅಲ್ಲಿ ನೋಡಿ ಹಿಂಗ್ ಹೊಡೆದ್ರೆ ಸಾಕು ನನಗೆ ಗೊತ್ತು ಓಕೆ ಸರ್ ಓಕೆ ಸರ್ ಒಂದು ಸ್ಲಾಪ್ ಕೊಟ್ರೆ ಸಾಕು ತಾನೆ ಸ್ಲಾಪ್ ಕೊಟ್ರೆ ಸಾಕು ಸರ್ ಡೈಲಿ ಇದಾಯ್ತು ಅಮ್ಮ ಕರಿತೈತ್ ಬಾ ಯಾಕೊಂಡ್ರೆ ಉಣ್ಣೆ ಕುಷ್ಕೊಂಡ್ ತಿನ್ಕೊ ಮನೆ ನಮ್ಮ ಮಾಮೂನ್ ಗೋಳು ಮನೆ ಅಯ್ಯೋ ಏನ್ ಬೇಡ ಸುಮ್ಮನೆ ನಗ್ಬಾರ್ದು ನೀನ್ ನಗ್ಬಾರ್ದು ಅಣ್ಣ ನಕ್ರು ನೀನ್ ಕಾನ್ಫಿಡೆಂಟ್ ಆಗಿರ್ಬೇಕು ಏನಣ್ಣ ಓಕೆ ಓಕೆ ರೆಡಿ ಎರಡನೇದು ಏನ್ ಗೊತ್ತಾ ಅವಾಜ್ ಹಾಕ್ಬಾರ್ದಪ್ಪ ಫೋನ್ ಹೆಂಗ್ ಕೇಳ್ಬೇಕು ರಿಕ್ವೆಸ್ಟ್ ಅಲ್ಲಿ ಕೇಳ್ಬೇಕು ರಿಕ್ವೆಸ್ಟ್ ಮಾಡ್ಬೇಕು ಆಕ್ಷನ್ ಫೋನ್ ಕೇಳಿದ್ರೆ ಮಕ್ಕಳು ಬಿಡ್ತೀನಿ ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಹೇಳಿದ್ ನಿಮ್ಮ ಅಕ್ಕಂಗೆ ಹೇಳೋಕೇನಾ ಅಕ್ಕ ಅಕ್ಕ ಆಕ್ಷನ್ ಬೇಕು ಅರಣ್ಯಲೆ ಪುಟ್ಟ ಏನಂಗಿದ್ಯಾ ಇದಷ್ಟೇ ನೋಡಿ ನೋಡಕ್ ಸಕ್ಕತ್ತಾಗಿದ್ಯಾ ಎಷ್ಟೈತಿನ ಡೈಲಾಗ ಇನ್ನ ಇದೆ ಏನೈತೆ ಹೇಳು ಓಕೆ ಓಕೆ ಇನ್ನೊಬ್ಬ ಯಾವನ್ ಸವಾಸ ಮಾಡ್ತಾನೆ ಡೈಲಾಗ್ ಕೇಳಿಸ್ಕೊ ನಿನ್ ಡೈಲಾಗ್ ನಾನು ಹೇಳ್ತೀನಿ ನೋಡಿ ಈಗ ನಿನ್ನ ಹೆಸರೇನ್ ಪುಟ್ಟ ನೀನು ನೋಡಕ್ ಸಕ್ಕತ್ತಾಗಿದ್ಯಾ ಹಿಂಗ್ ಬರ್ಬೇಕು ವಾಯ್ಸ್ ಓಕೆನಾ ಆಕ್ಷನ್ ಆಕ್ಷನ್ ನೀನು ನೋಡಕ್ ಸಕ್ಕತ್ತಾಗಿದ್ಯಾ ನಿನ್ನ ಚಿನ್ನ ಹೇಳ್ಚಿನ ಪರವಾಗಿಲ್ಲ ಬಿಟ್ಟು ದೊಡ್ಡವ್ರ ಹತ್ರ ಹಿಂಗೇನ ಮಾತಾಡೋದು ನೀನು ಅವ್ನು ಎತ್ಕೊಳ್ಳಿ ಬೇಕಾರೆ ಯಾಕೆ ಒಬ್ಬೊಬ್ರು ನಗ್ತಿದ್ಯಾ ನಂಗೆ ಭಯ ಆಗ್ತೈತೆ ಅಮ್ಮ ಅವನೇನ್ ನೋಡ್ತಾ ಇದ್ಯಾ ಹೊಡಿವಾಗ ಯಾಕೆ ಒಬ್ಬೊಮ್ಮೆ ನಗ್ತಾ ಇದ್ಯಾ ಭಯ ಆಗ್ತೈತೆ ಅಮ್ಮನ್ ಕರೀಲ ಅಮ್ಮ ಬೇಡ ಬಾ ಮಲ್ಕೋ ಬಪ್ಪ ಹಿಂಗ್ ಬಾ ಪಾಪ ಏನ್ ಪಾಸ್ವರ್ಡ್ ಅಮ್ಮು ಅಮ್ಮು ಏನಪ್ಪಿ ಫುಲ್ ಖುಷಿಯಲ್ಲಿದ್ಯಾ ಅಂಕಲ್ ಒಂದು ಪ್ಯಾಕೆಟ್ ಸಕ್ಕರೆ ಮತ್ತೆ ಒಂದು ಪ್ಯಾಕೆಟ್ ಬ್ರೂ ಕೊಡಿ ಒಂದು ಕೆಜಿ ಸಕ್ಕರೆ ಪ್ಯಾಕೆಟ್ ಬಿಟ್ಕೊಡ ನಿಂಗೇನಪ್ಪಿ ಹಂಗೆ 50 ಗ್ರಾಮ್ ಏಲಕ್ಕಿ ಕೊಡಿ ನಂಗೂ ಏಲಕ್ಕಿ ಕೊಡಿ ಎಷ್ಟು ಕೊಡಿ ಒಂದು ಅರ್ಧ ಕೆಜಿ ಕೊಡಿ ಅರ್ಧ ಕೆಜಿನ ಅರ್ಧ ಕೆಜಿ ಬರಲ್ವಾ 1 ಕೆಜಿನೇ ಕೊಡಿ ಸಾಗಿಸ ಮಾಡ್ಕೊಂಡು ತಿಂತಾರೆ ಮನೆಯಲ್ಲಿ 1 ಕೆಜಿ ಏಲಕ್ಕಿ ಎಷ್ಟು ಗೊತ್ತಾ ಎಷ್ಟು 4,500 ಈಗ ಹೇಳಿ ಎಷ್ಟು ಕೊಡ್ಲಿ ಒಂದು 10 ರೂಪಾಯಿ ಕೊಡಿ ನಗ್ಬೇಕಿಲ್ಲಿ ಬೆಳಗ್ಗೆ ಆಗೋಷ್ಟರಲ್ಲಿ ಬೆಳಗ್ಗೆ ಆದಷ್ಟು ಬೇಗ ಬೆಳಗ್ಗೆ ಆದಷ್ಟು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಬೆಳಗ್ಗೆ ಆಗೋ ಆಕ್ಷನ್ ನಿಜವಾಗ್ಲೂ ಏಲಕ್ಕಿ 4,500 ಯಪ್ಪ ನಂಗೆ ಗೊತ್ತೇ ಇರಲಿಲ್ಲ ನನಗೂ ಇವತ್ತೇ ಗೊತ್ತಾಗಿತ್ತು
4,500 ಒಂದು ತಿಂಗಳು ರೇಷನ್ ನಮ್ಮ ಮನೆಯಲ್ಲಿ. ತಗೊಂಡೋಗಿ ಮನೇಲಿ ಪೈಸೆ ಗಿಸ ಮಾಡ್ರಿ. ಮನೆಗೆ ತಗೊಂಡೋದ್ರೆ ನಮ್ಮ ಅಕ್ಕ ಮೆಟ್ಟಲ್ಲಿ ಹೊಡಿತಾಳೆ. ಹಲೋ, ಹಾಂ, ಎಲ್ಲಿಗೆ? ನಿಮ್ಮ ಮನೆ, ನಮ್ಮ ಮನೆ ಕಂಪ್ನಿ ಕೊಡೋಣ ಅಂತ. ಹಲೋ ಗುರು, ಊರಲ್ಲೆಲ್ಲ ನೀನು ಒಬ್ಬನೇ ದುರ್ಗದಲ್ಲಿ ಸುಮಾರು ಜನ ಇದ್ದಾರೆ. ಅಬ್ಬಿ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಕಳಿಸಿನ ಅಕ್ಸೆಪ್ಟ್ ಮಾಡು. ಕಲ್ತಾ ನೋಡ್ಬಿಡ್ತೀನಿ ನನ್ನ ಮುಂದೆ ಕಾಣಿಸ್ಕೊಂಡಿದ್ದೀಯ ನನಗೆ ಮಗ. ಅಬ್ಬಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ರಿಕ್ವೆಸ್ಟ್ ಕಳ್ಸಿ ಅಕ್ಸೆಪ್ಟ್ ಮಾಡೋ. ಕಲ್ ತಗೊಂಡು ಹೊಡೆದ್ಬಿಡ್ತೀನಿ. ಹೋಗಿ ಸುಮ್ಮನೆ ನನ್ನ ಕಣ್ಮುಂದೆ ಕಾಣಿಸ್ಕೊಂಬೇಡ. ಲೀಲಾ, ಬೆಂಗಳೂರಲ್ಲಿ ನಿನ್ಗೆ ಎಷ್ಟು ಬೇಕು ಅಷ್ಟು ಬಟ್ಟೆ ಕೊಡಿಸ್ತಾ ಇದ್ನಲ್ಲ, ಇದೆಲ್ಲ ಎತ್ಕೊಂಡು ಹೋಗ್ಬೇಕಾ? ನನ್ನ ತಂಗಿ ಎಲ್ಲ ಹಾಕೊಂಡು ಹಾಳು ಮಾಡ್ಬಿಡ್ತಾಳೆ ಅಷ್ಟೇ. ಅದು ನನ್ನ ತಂಗಿಯೆಲ್ಲ ಹಾಕೊಂಡು ಹಾಳು ಮಾಡ್ಬಿಡ್ತಾಳೆ. ಅದಕ್ಕೆ ನಾನು ಒಂದು ಜುಮ್ಕಿನೂ ಬಿಟ್ಟಿಲ್ಲ. ಇಲ್ಲ, ಇಷ್ಟೊಂದು ಬಟ್ಟೆ ಬೇಕಿತ್ತ? ನಂಗೆ ಕೊಡಿಸ್ತಾರಿಲ್ವ ಬೆಂಗಳೂರಲ್ಲಿ? ನೋಡಲಿ, ನಾನು ತಗೊಂಡೋಗಿಲ್ಲ ಅಂದರೆ ನನ್ನ ತಂಗಿಯೆಲ್ಲ ಹಾಕೊಂಡು ವೇಸ್ಟ್ ಮಾಡಿಬಿಡ್ತಾಳೆ. ಅದಕ್ಕೆ ಅಕ್ಕ, ಅಯ್ಯೋ, ಬೆಂಗಳೂರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ನಾನು ಕೊಡಿಸ್ತೀನಿ. ಈಗ ಹೋಗಲ್ಲ, ನನ್ನ ಫೇವ್ರೆಟ್ ಬಟ್ಟೆ ಆಮೇಲೆ ಬೇಕೇ ಬೇಕು. ಈಗ ಹೋದ್ರೆ ನಿಮ್ಮ ಮನೆಗೆಲ್ಲ ತಗ್ಲಕಂತೀವಿ. ನಿನ್ ಕೈ ಮುಗಿತೀನಿ, ಬಾರಬಾರಿಲ್ಲ. ಬಟ್ಟೆ ತರನಾ ಮನೆಗೆ ಹೋಗಿ ಬಟ್ಟೆ ತರನಾ? ಇದಳು ಬಟ್ಟೆ ತರನಾ ಮನೆಗೆ ಹೋಗಿ ಬಟ್ಟೆ ತರನಾ? ಹಾ, ಮನೆಗೆ ಹೋಗಿ ಬಟ್ಟೆ ತರನಾ? ದುರ್ಗದಲ್ಲಿ ನಮ್ಮನ್ ಬಿಟ್ರೆ ಪೈಲ್ವಾನ್ ಯಾರೂ ಇಲ್ಲ ಅಂತ ನಮ್ಮ ಮುಂದೆ ಪೋಸ್ ಕೊಡ್ತಾರೆ. ಆ ಹುಡುಗಿ ಮುಂದೆ ಮೇಡಮ್ ಸಾರಿ, ಯಾರಲ್ಲ, ನಾನಲ್ಲ, ಅವನು ಹಿಂಗೆ ಮಸ್ತ್ ಕಳಿಸ್ತಿಲ್ಲ ಹಿಂಗೆಲ್ಲ ಬನ್ನಿ. ಲಂಗ ದಾವಣ್ಯಾಗ ಮಸ್ತ ಕಾಣಿಸ್ತೀಯಲ್ಲ ಲಾವಣ್ಯ, ನಿನ್ನ ಫೋನ್. ಸಾರಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮೇಡಮ್. ಅದು 3 ಡಿಫ್ರೆಂಟ್ ಆಗಿ ಹೇಳ್ಬೇಕು. ಸಾರಿ ಮೇಡಮ್, ಒಂದೇ ಥರ ಅಲ್ಲ, ಡಿಫ್ರೆಂಟ್ ಆಗಿ. ಸಾರಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮೇಡಮ್. ಮೆಟ್ಟಲ್ಲಿ ಹೊಡಿತೀನಿ ಮೇಡಮ್. ನಾನೇ ಹಂಗಿರೋದು ಬಿಡ, ನೀನಲ್ಲ ಬಿಡ, ನಾನೇ ಹಂಗಿರೋದು ಬಿಡ. ಅದಾಯ್ತು. ಅದಾದ್ಮೇಲೆ ಬಿಟ್ಟು ಒಂದು ಸೀನ್ ಬರುತ್ತೆ. ಅದಾದ್ಮೇಲೆ ಅವನಿಗೆ ಬೈದ್ಬಿಟ್ಟು ಹೋಗ್ತಾನೆ. ಬೈದ್ಬಿಟ್ಟು ಹೋದ ತಕ್ಷಣ ಚಿಕ್ಕ ವಯಸ್ಸಲ್ಲಿದ್ದಾಗ ಪೋಲೋ ಡ್ರಾಪ್ಸ್ ಹಾಕೋದು ಮರ್ತೋಗ್ಬಿಟ್ಟಿದ್ವಿ. ನೀವೇನಿಲ್ಲಿ? ಈ ಏರಿಯಾದಲ್ಲಿ ಅನಿತಾ ಅಂತ ಲೇಡೀಸ್ ಟೈಲರ್ ಇದ್ದಾರಲ್ಲ, ಅವ್ರ ಮನೆ ಹುಡುಕ್ತಾ ಇದ್ವಿ. ಅನಿತಾ ಅಂತ ಈ ಏರಿಯಾದಲ್ಲಿ ಅನಿತಾ ಅಂತ ಲೇಡೀಸ್ ಟೈಲರ್ ಇದ್ದಾರಂತೆ, ಅವ್ರ ಮನೆ ಹುಡುಕ್ತಾ ಇದ್ದೀನಿ. ಹೇಳಿ ಹೋಯ್ತಾ? ಏನು ಸರ್ ಹೇಳಿ. ಏರಿಯಾದಲ್ಲಿ ಅನಿತಾ ಅಂತ ಯಾರೋ ಲೇಡೀಸ್ ಟೈಲರ್ ಇದಾರಂತೆ, ಅವ್ರ ಮನೆ ಹುಡುಕ್ತಾ ಇದ್ದೀನಿ. ಹೇಳಿ. ಏರಿಯಾದಲ್ಲಿ ಯಾರೋ ಅನಿತಾ ಅಂತ ಟೈಲರ್ ಇದ್ದಾರೆ, ಅವ್ರ ಮನೆ ಹುಡುಕ್ತಾ ಇದ್ವಿ. ಫಸ್ಟ್ ಬೇಡ ಮಗ. ಅದು ದುರ್ಗದಲ್ಲಿ ಬಂದು 7 ಸಿತ್ತನ ಕೋಟೆಯಲ್ಲಿ ಏನು ಕೇಳ್ದಂಗಾಯ್ತು. ದುರ್ಗಕ್ಕೆ ಬಂದು 7 ಸಿತ್ತಿನ ಕೋಟೆ ಯಾವ ಊರಲ್ಲಿ ಐತೆ ಅಂತ ಕೇಳ್ದಂಗಾಯ್ತು. ದುರ್ಗಕ್ಕೆ ಬಂದು 7 ಸಿತ್ತಿನ ಕೋಟೆ ಯಾವ ಊರಲ್ಲಿ ಐತೆ ಅಂತ ಕೇಳ್ದಂಗಾಯ್ತು. 7 ಸುತ್ತಿನ ಕೋಟೆ, 7 ಸುತ್ತಿನ ಕೋಟೆ, 7 ಸುತ್ತಿನ ಕೋಟೆ, 7 ಸುತ್ತಿನ ಕೋಟೆ, 7 ದುರ್ಗದಲ್ಲಿ ಬಂದು 7 ಸುತ್ತಿನ ದುರ್ಗಕ್ಕೆ ಬಂದು 7 ಸುತ್ತಿನ ಕೋಟೆ ಎಲ್ಲ ಐತೆ. 7 ಸುತ್ತಿನ ಕೋಟೆ, 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 7 ಸುತ್ತಿ 7 ಸುತ್ತಿನ ಕೋಟೆ, 7 ಸುತ್ತಿನ ಕೋಟೆ, 7 ಸುತ್ತಿನ ಕೋಟೆ. ದುರ್ಗಕ್ಕೆ ಬಂದು 7 ಸುತ್ತಿನ ಕೋಟೆ ಯಾವ ಊರಲ್ಲಿ ಐತೆ ಅಂತ ಕೇಳ್ದಂಗೆ ಆಯ್ತು. ಅವ್ರ ನಮ್ಮ ಅಕ್ಕನೇ. ರೆಡಿನಾ? ದುರ್ಗಕ್ಕೆ ಬಂದು 7 ಸುತ್ತಿನ ಕೋಟೆ ಯಾವ ಊರಲ್ಲಿ ಐತೆ ಅಂತ ಕೇಳ್ದಂಗಾಯ್ತು. ಅನಿತಾ ಅವ್ರ ನಮ್ಮ ಅಕ್ಕನೇ ಐತೆ ಅಂತ. ದುರ್ಗಕ್ಕೆ ಬಂದು 7 ಸುತ್ತಿನ ಕೋಟೆ ಯಾವ ಊರಲ್ಲಿ ಐತೆ ಅಂತ ಕೇಳ್ದಂಗಾಯ್ತು. ಅನಿತಾ ಅವ್ರ ನಮ್ಮ ಅಕ್ಕನೇ. ಚಿತ್ರದುರ್ಗಕ್ಕೆ ಬಂದು 7 ಸುತ್ತಿನ ಕೋಟೆ ಯಾವ ಊರಲ್ಲಿದೆ ಅಂದಂಗಾಯ್ತು. ಅನಿತಾ ಅವ್ರ ನಮ್ಮ ಅಕ್ಕನೇ. ಹೌದಾ? ಹಾ, ಹೇಳೋ. ಇವ್ರ ಅಕ್ಕನೇ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಕತ್ತು ದುರ್ಗದಲ್ಲಿ ನನ್ ಬಿಟ್ರೆ ಬೇರೆ ಯಾರು ಪೈಲ್ವಾನ್ ಇಲ್ಲ ಅನ್ನೋ ತರ ಮಾಡ್ತಾನೆ ನಮ್ಮ ಮುಂದೆ. ಹುಡುಗಿ ಮುಂದೆ ಹೋದ ತಕ್ಷಣ ಸಾರಿ ಮೇಡಮ್, ಮೆಟ್ಟಲ ಅದು ಆ ವಿಡಿಯೋ ಕಾಣಿಸ್ತೀವಿ ಲಾವಣ್ಯ, ನಿನ್ನ ಫೋನ್ ನಂಬರ್. ದುರ್ಗದಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾರು ಪೈಲ್ವಾನ್ ಇಲ್ಲ ಅನ್ನೋ ಥರ ಆಡ್ತಾರೆ ನಮ್ಮ ಮುಂದೆ. ಅದೇ ಆ ಹುಡುಗಿ ಮುಂದೆ ಸಾರಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮೇಡಮ್.
ಅಲ್ಲ ಅಲ್ಲಿ ಕೆ ಜಿ ಸಕ್ಕರೆ 2 ಪ್ಯಾಕೆಟ್ ಬ್ರೂ ಕೊಡು. ನಿಂಗೆ ಹಂಗೆ 5 ಗ್ರಾಮ್ ಏಲಕ್ಕಿ ಕೊಡಿ. ಅದಕ್ಕೆ ಕೊಡ. ಏಲಕ್ಕಿ ಕೊಡು. ನನಗೂ ಏಲಕ್ಕಿ ಕೊಡಿ. ಎಷ್ಟು? ಒಂದು ಅರ್ಧ ಕೆ ಜಿ ಕೊಡಿ. ಅರ್ಧ ಕೆ ಜಿ ಓಕೆ, 1 ಕೆ ಜಿ ಕೊಡಿ. ಮನೇಲಿ ಪಾಯಸ ಗೀಸ 1 ಕೆ ಜಿ ಡೈಲಾಗ್ ಆದ್ಮೇಲೆ ಮನೇಲಿ ಪಾಯಸ ಗೀಸ ಮಾಡ್ಕೊಂಡು ತಿಂತಾರೆ ಅಂದಮೇಲೆ ಗ್ಯಾಪ್ ಸ್ಪೀಡ್ ಸ್ಟೇಷನ್ ನೀವೇನಲ್ಲಿ ಏನು ಮಾಡ್ತೀರಾ ಅಂತನಾ ಬ್ರೇಕ್ ಮಾಡ್ತಾ ಇದ್ದೀರಾ. ಓಕೆ, ನೀನಿನ್ನೂ ಸೈಕಲಲ್ಲಿ ಹೋಗ್ತಿದ್ದೆ ಅಂತ ಹೋಗ್ತಿದ್ದೀಯ ಅಂತ ಅವೆರಡು ಒಂದೇ ಹೇಳು. ಹೋಗ್ತಿದ್ದೀಯ ಅಂತ ನೀನಿನ್ನು ಸೈಕಲಲ್ಲಿ ಹೋಗ್ತಿದ್ಯಾ ಅಂತ ಬೇಜಾರ ಅಂತ ಮಾಡ್ಬೇಡಿ. ಹೋಗ್ತಿದ್ದೀಯ ಅಂತ ನೀನಿನ್ನು ಸೈಕಲಲ್ಲಿ ಹೋಗ್ತಿದ್ಯಾ ಅಂತ ಬೇಜಾರಾಗ್ಬೇಡ. ನೀನಿನ್ನು ಸೈಕಲಲ್ಲಿ ಹೋಗ್ತಿದ್ಯಾ ಅಂತ ಬೇಜಾರಾಗ್ಬೇಡ. ನೀನಿನ್ನು ಸೈಕಲಲ್ಲಿ ಹೋಗ್ತಿದ್ಯಾ ಅಂತ ಬೇಜಾರಾಗ್ಬೇಡ. ಬೇಜಾರಾಗ್ಬೇಡ. ಅಲ್ಲಿ ನೋಡು ಒಬ್ಬ ಕಾಲಿಗೆ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಿದ್ದಾನೆ. ಅವ್ನು ನೋಡಿ ಸೈಕಲ್ ಹೋಗ್ತಿದ್ಯಾ ಅಂತ ಬೇಜಾರಾಗ್ಬೇಡ. ಅಲ್ಲೊಬ್ಬ ಕಾಲಿಗೆ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಬ್ರೇಕ್ ಮಾಡ್ತಾ ಇದ್ದೀರಾ. ಅಲ್ಲೊಬ್ಬ ಕಾಲಿಗೆ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸಮಾಧಾನ ಮಾಡ್ಕೊಂಡು ಅವನ್ನ ನೋಡಿ ಸಮಾಧಾನ ಮಾಡ್ಕೊಂಡ್ರು. ಒಬ್ಬ ಕಾಲಿಗೆ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನು ನೋಡಿ ಸಮಾಧಾನ ಮಾಡ್ಕೊಂಡು ಆಕ್ಷನ್. ಇವತ್ತೇನಾದ್ರೂ ನೀನು ಅವಳನ್ನ ಮಾತಾಡ್ಸಿಲ್ಲ ಅಂದರೆ ನಾನು ಈ ಜೊತೆ ಬರಲ್ಲ. ಮಾತಾಡಿಸ್ತೀನ ಇವತ್ತು. ಮಾತಾಡಿಸ್ತೀನಿ ನೋಡಿ. ಬಂದು ಮಗ ಸನ್ನೆ ಮಾತ್ರ ನಾನಲ್ಲ ಅವನು. ಮಾತಾಡ್ಸು. ಇರೋ ಮಾತಾಡಿಸ್ತೀನಿ. ಮಾತಾಡ್ಸ್ತೀನಿ ಇರೋ. ನಾನಲ್ಲ ಅವನು. ಅಬ್ಬಿ ಫಾಲೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ಯಾ? ಬರೀ ಫಾಲೋ ರಿಕ್ವೆಸ್ಟ್ ಅಲ್ಲ, ನಿನ್ನ ಲವ್ ಆಕ್ಸೆಪ್ಟ್ ಮಾಡಿದ್ದೀನಿ. ಇನ್ಮೇಲೆ ಇನ್ಸ್ಟಾ ಸ್ಟೋರಿಗೆ ಲವ್ ಸಾಂಗ್ ಹಾಕಿ ನನ್ನನ್ನು ಮೆನ್ಷನ್ ಮಾಡು. ನಾನು ರೀಪೋಸ್ಟ್ ಮಾಡ್ತೀನಿ. ವಾಲ್ಪೇಪರಲ್ಲಿ ನನ್ನ ಹೆಸರು ಜೊತೆಗೆ ನಿನ್ನ ಹೆಸರು ಸೇರಿಸ್ಕೋ. ಸಾಧ್ಯ ಆದರೆ ನಮ್ಮಿಬ್ಬರು ಫೋಟೋನು ಹಾಕೋ. ನಮ್ಮಿಬ್ಬರನ್ನ ನೋಡಿ ಜನ ಮಾತಾಡ್ಕೊಬೇಕು, ಲವರ್ಸ್ ಅಂದರೆ ಹಿಂಗೇ ಇರಬೇಕು ಅಂತ. ಆ ರೇಂಜಿಗೆ ಸುತ್ತಾಡೋಣ. ಆ ಏಕನಾಥೇಶ್ವರಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ದುರ್ಗದಲ್ಲಿ ಆ ರಾಮಾಚಾರಿ ಮಾರ್ಗ್ರೆಟ್ ಲವ್ ಸ್ಟೋರಿ ಎಷ್ಟು ಫೇಮಸ್ ಆಗಿತ್ತೋ, ಇನ್ಮೇಲೆ ನಮ್ಮಿಬ್ಬರು ಲವ್ ಸ್ಟೋರಿನೋ ಅಷ್ಟೇ ಫೇಮಸ್ ಆಗುತ್ತೆ. ಎಲ್ಲೇ ಪ್ರಪೋಸ್ ಮಾಡು. ಐ ಲವ್ ಯು. ಐ ಲವ್ ಯು ಟು. ಇದೇನು ನೋಡು. ಏನೇ ಅಬ್ಬಿ ಅಕ್ಸೆಪ್ಟೆಡ್ ಯುವರ್ ಫಾಲೋ ರಿಕ್ವೆಸ್ಟ್. ಎತ್ಕೊಂಡು ನೋಡೋದು. ಅಣ್ಣ 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 ಏನೇ ಇದೇನು ನೋಡು. ಅಭಿ ಅಕ್ಸೆಪ್ಟೆಡ್ ಯುವರ್ ಫಾಲೋ ರಿಕ್ವೆಸ್ಟ್. ಯೇ ಅಭಿ ಫಾಲೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ದ. ಯೇ ಯೇ ಏಯ್ ಯಾಕೆ ಏನಾಯ್ತೆ? ಏನ ನಮ್ಮ ದೇಶದವ್ರೆ, ಬೇರೆ ಸ್ಟೇಟ್ ಅವರು. ಅವಳು ನೆನಪಲ್ಲಿ ಇರ್ತೀಯಾ? ಲೂಸ್ ಏನ ನೀನು? ತಲೆ ಸರಿಲ್ಲ ನಿನಗೆ? ಆಲ್ರೆಡಿ ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ. ಅವಳು ನೆನಪಲ್ಲೇ ಇರ್ತಾರಂತೆ. ಲೈ ಒಂದು ಮಾತು ಹೇಳ್ತೀನಿ ಕೇಳು. ಲೈಫಲ್ಲಿ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನೊಬ್ರು ಇಷ್ಟಪಡ್ತಿರ್ತಾರಲ್ಲ, ಅವ್ರ ಪ್ರೀತಿ ನಮಗ ಕೊನೆಯವ್ರಿಗಿರೋದು. ಲೇ ಬೇಗ ನೀನು ಎಷ್ಟು ಇಷ್ಟಪಡ್ತಿಲ್ಲ ಅಂತ ಗೊತ್ತೇನೆ ನಿನಗೆ? ಅವೆಲ್ಲ ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿರೋದೊಂದೇ ಅವಳನ್ನ ಬೈಯೋದು. ನೀನು ಎಷ್ಟಲ್ಲಿ ಬೈದ್ರೂ ಮತ್ತೆ ಅದೇ ಪ್ರೀತಿ ಇಟ್ಕೊಂಡು ಮಾತಾಡ್ಸ್ತಾಳೆ. ಅದು ಮಗ ನಿಜವಾದ ಪ್ರೀತಿ ಅಂದರೆ. ಒಂದಂತ ನಿಜ ಕಣ, ನೀನು ಇವತ್ತು ಲೀಲನ್ ಕಳ್ಕೊಂಡು ಎಷ್ಟು ನೋವು ಅನ್ಭವಿಸ್ತಿದ್ಯೋ, ನಾಳೆ ದಿನ ಏನಾದರೂ ಮೇಘನ್ ಕಳ್ಕೊಂಡ್ರೆ ಅದಕ್ಕಿಂತ ಹತ್ರಷ್ಟು ನೋವು ಅನ್ಭವಿಸ್ತೀಯ. ನೆನ್ಪಿಟ್ಕೋ ಮಗ. ಇನ್ನೊಂದ್ಸಲ ಹೇಳ್ತಿದ್ದೀನಿ ಕೇಳು. ಲೈಫಲ್ಲಿ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನೊಬ್ರು ಇಷ್ಟಪಡ್ತಿರ್ತಾರಲ್ಲ, ಅವ್ರ ಪ್ರೀತಿನೇ ಮಗ ಕೊನೆಯವ್ರಿಗಿರೋದು. ಸಾಧ್ಯ ಆದರೆ ಮೇಘನ್ ಉಳಿಸ್ಕೋ, ಕಳ್ಕೊಬೇಡ. ಅಂದ ತಕ್ಷಣ ನೀವು ನೋಡ್ಬೇಕು ಅವನ್ನ. ಒಂದಂತೂ ನಿಜ, ಇವತ್ತು ನೀನು ಲೀಲನ್ ಕಳ್ಕೊಂಡು ಎಷ್ಟು ನೋವು ಅನುಭವಿಸ್ತಾ ಇದೆಯೋ, ನಾಳೆ ದಿನ ಏನಾದರೂ ಮೇಘನನ್ನು ಕಳ್ಕೊಂಡ್ರೆ ಅದಕ್ಕಿಂತ ಹತ್ರಷ್ಟು ನೋವು ಅನುಭವಿಸ್ತೀಯ. ನೆನ್ಪಿಟ್ಕೋ ಮಗ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕೇಳು. ಲೈಫಲ್ಲಿ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನೊಬ್ಬರು ಇಷ್ಟಪಡ್ತಿರ್ತಾರಲ್ಲ, ಆ ಪ್ರೀತಿನೇ ಮಗ ಕೊನೆವರೆಗೂ ಉಳಿಯೋದು. ಸಾಧ್ಯ ಆದರೆ ಮೇಘನ ಉಳಿಸ್ಕೋ, ಕಳ್ಕೊಬೇಡ. ಹೌದು, ನನ್ನ ಎಂಗೇಜ್ಮೆಂಟ್ ಆದರೆ ನೀನು ಯಾಕೆ ಬೇಜಾರಾಗ್ತೀಯಾ? ಹೌದು, ನನ್ನ ಎಂಗೇಜ್ಮೆಂಟ್ ಆದರೆ ನೀನು ಯಾಕೆ ಬೇಜಾರಾಗ್ತೀಯಾ? ಮಾತ್ರ ರೆಡಿ ಆಕ್ಷನ್. ಹೌದು, ನನ್ನ ಎಂಗೇಜ್ಮೆಂಟ್ ಆದರೆ
ನೀನು ಯಾಕೆ ಬೇಜಾರಾಗ್ತೀಯಾ? ನಂಗೆ ಗೊತ್ತಾಯ್ತು, ನೀನನ್ನು ಲವ್ ಮಾಡ್ತಾ ಇದೆಯಾ ತಾನೇ? ಹೆಂಗ್ ಮಾಡಿದ್ರೆ? ಅಲ್ಲ, ಲವ್ ಮಾಡ್ತಾ ಇದೆಯಾ ಅಂದ್ರೆ ಹ್ಞೂ ಅಂದೆ. ಓಕೆ 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 ಬೇಗ ಬ್ರೋ, ಸೀರಿಯಸ್ ಆಗಿದೆ ಬ್ರೋ. ಆಯ್ತಾ? ಹೌದು, ನನ್ನ ಎಂಗೇಜ್ಮೆಂಟ್ ಆದರೆ ನೀನ್ಯಾಕೆ ಬೇಜಾರಾಗ್ತೀಯಾ? ನಂಗೆ ಗೊತ್ತಾಯ್ತು, ನೀನು ನನ್ನ ಲವ್ ಮಾಡ್ತಿದ್ಯಾ ತಾನೇ? ಯು ನೋ ವಾಟ್ ಅಭಿ, ನಾನು ನಿನ್ನ ಫಸ್ಟ್ ಟೈಮ್ ನೋಡಿದ್ದು ನೀನು ಯಾವುದೋ ಹುಡುಗಂಗೆ ವಾರ್ನ್ ಮಾಡುವಾಗ. ಅವತ್ತು ನೀನು ಮಕ್ಕಳ ಮೇಲೆ ಇಟ್ಟಿದ್ದ ಕನಸನ್ನು ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನೀನು ನನ್ನ ಫಸ್ಟ್ ಟೈಮ್ ಬಂದು ಮಾತಾಡಿಸಿದಾಗ ನೀನು ಇನ್ನೋಸೆನ್ಸು ಇನ್ನೂ ಇಷ್ಟ ಆಯಿತು. ಹೌದು, ನನ್ನ ಎಂಗೇಜ್ಮೆಂಟ್ ಆದರೆ ನೀನು ಯಾಕೆ ಬೇಜಾರಾಗ್ತೀಯಾ? ನಂಗೆ ಗೊತ್ತಾಯಿತು, ನೀನನ್ನು ಲವ್ ಮಾಡ್ತಾ ಇದೆಯಾ ತಾನೇ? ನೀನು ವಾಟ್ ಅಭಿ, ನಾನಿನ್ನ ಫಸ್ಟ್ ಟೈಮ್ ನೋಡಿದ್ದು ಏರಿಯಾದಲ್ಲಿ ಯಾವುದೋ ಹುಡುಗನ್ನ ವಾರ್ನ್ ಮಾಡುವಾಗ. ಅವತ್ತು ನಿನ್ನ ಚಿಕ್ಕ ಮಕ್ಳ ಮೇಲೆ ತೋರಿಸೋ ಕನ್ಸರ್ನ್ ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಫಸ್ಟ್ ಟೈಮ್ ನೀನು ನಂಗೆ ಬಂದು ಮಾತಾಡಿಸುವಾಗ ನಿನ್ನ ಇನ್ನೋಸೆನ್ಸ್ ನಂಗೆ ಇನ್ನೂ ಇಷ್ಟ ಆಯಿತು. ನಮ್ಮಿಬ್ಬರು ಪರಿಚಯ ಆಗಿ ಜಸ್ಟ್ 1 ತಿಂಗಳು ಆದ್ರೂ ನಮ್ಮಿಬ್ಬರು ಬಾಂಡಿಂಗ್ ಮಾತ್ರ ತುಂಬ ಹಳೇದು ಅನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ನೀ ನನ್ನ ಫೋನ್ ಪಿಕ್ ಮಾಡಲಿಲ್ವಾಗ ನಂಗೆ ತುಂಬ ಸಂಕಟ ಆಯಿತು. ಇದು ನಾನು ಇಷ್ಟು ಬೇಗ ಹೇಳ್ತೀನಿ ಅಂತ ಇದು ನಾನು ಇಷ್ಟು ಬೇಗ ಹೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಐ ಲವ್ ಯು ಅಭಿ. ಹೌದು, ನನ್ನ ಎಂಗೇಜ್ಮೆಂಟ್ ಆದರೆ ನೀನು ಯಾಕೆ ಬೇಜಾರಾಗ್ತೀಯಾ? ನನಗೆ ಗೊತ್ತಾಯ್ತು, ನೀನು ನನ್ನ ಲವ್ ಮಾಡ್ತಿದ್ಯಾ ತಾನೇ? ಯು ನೋ ವಾಟ್ ಅಭಿ, ನಾನು ನಿನ್ನ ಫಸ್ಟ್ ಟೈಮ್ ನೋಡಿದ್ದು ಏರಿಯಾದಲ್ಲಿ ಯಾವುದೋ ಹುಡುಗನ್ನ ವಾರ್ನ್ ಮಾಡುವಾಗ. ಇದೇನು ಹೈವೇ ಅನ್ಕೊಂಡಿದ್ದೀರೇನೋ? ಮಕ್ಕಳು ಓಡಾಡ್ತಾ ಇರ್ತವೆ ರಸ್ತೆ ಮೇಲೆ, ನಿಧಾನಕ್ಕೆ ಹೋಗ್ಬೇಕು. ಅವತ್ತು ನೀನು ಚಿಕ್ಕ ಮಕ್ಳ ಮೇಲೆ ತೋರಿಸಿದ ಕನಸನ್ನು ನಂಗೆ ತುಂಬ ಇಷ್ಟ ಆಯಿತು. ಇನ್ನು ನನ್ನ ಕೈಲಿ ಮುಚ್ಚಿಡೋಕ್ಕಾಗಲ್ಲ. ಐ ಲವ್ ಯು ಅಭಿ. ಬೇಗ ಬಂದ ಬ್ರೋ, ನಗದು ಫಸ್ಟಿಂದ ಮಾಡಿ ಐ ಲವ್ ಯು ಅಂತೇಳಿ. ಐ ಲವ್ ಯು ಅಭಿ. ಹಂಗಲ್ಲ ಶುರು ಐ ಲವ್ ಯು ಮತ್ತೆ ಹೇಳಿ. ಐ ಲವ್ ಯು ಅಭಿ. ಅಭಿ ಹೋಗೋಣ, ಬಿಸಾಯ್ತದು. ಅಭಿ ಹೋಗೋಣ. ಅಭಿ ಇವಾಗ ಹೇಳು, ನಾನು ಹುಡುಗಿ ನೋಡ್ತಾ ಇರ್ಬೇಕಾದ್ರೆ ಹೇಳು. ಅಭಿ ಅದ್ಯಾರು? ಅಭಿ ಹೊಡೋಣ. ಅಭಿ ಇದ್ಯಾರು? ಯಾರು? ಲೈಫಲ್ಲಿ ನಾವು ಇಷ್ಟಪಡೋದ್ಕಿಂತ ನಮ್ಮನ್ನೊಬ್ಬರು ಇಷ್ಟಪಡ್ತಿರ್ತಾರಲ್ಲ, ಆ ಪ್ರೀತಿನೇ ಮಗ ಕೊನೆವರೆಗೂ ಉಳಿಯೋದು. ಸುಮ್ಮನೆ ಇದ್ದಿದ್ರೆ ಇಷ್ಟಪಟ್ಟಿರೋ ಸಿಗೋಳು. ಅಯ್ಯೋ, ಲೈಫಲ್ಲಿ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನೊಬ್ರು ಇಷ್ಟಪಡ್ತಿರ್ತಾರಲ್ಲ, ಆ ಪ್ರೀತಿನೇ ಮಗ ಕೊನೆವರೆಗೂ ಉಳಿಯೋದು. ಕೊನೆವರೆಗೂ ಉಳಿಯೋದು.